ಒಬ್ಬರು ಇಬ್ಬರು ಹುಡುಗಿಯರಲ್ರಿ, 180 ಹುಡುಗಿಯರು, 350ಕ್ಕಿಂತ ಜಾಸ್ತಿ ರಿಕಾರ್ಡೆಡ್ ವಿಡಿಯೋಸ್, ಎಲ್ಲರೂ ಚಿಕ್ಕ ವಯಸ್ಸಿನ ಹುಡುಗಿಯರು. ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಒಬ್ಬ ಹುಡುಗ, ಅವನ ಹೆಸರು ಅಯ್ಯನ್ ಅಹಮದ್ ತನ್ವೀರ್. ಈ ಚಪ್ರಿ ಹುಡುಗ 180 ಹುಡುಗಿಯರಿಗೆ ಲವ್ ಟ್ರ್ಯಾಪ್ ಅಲ್ಲಿ ಬೆಳೆಸ್ತಾನೆ. ಲವ್ ಟ್ರ್ಯಾಪ್ಗೆ ಇನ್ನೊಂದು ಹೆಸರು ಏನಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಷಯಕ್ಕೆ ಬರ್ತೀನಿ. ಅದು ಹೆಂಗ್ ಮಾಡಿದ್ನೋ, ಒಟ್ಟಿನಲ್ಲಿ ನಂಬಿಸಿಯೋ ಅಥವಾ ಗಪ್ ಚುಪ್ಲೆ ಮಾಡಿದ್ನೋ, ಒಟ್ಟಿನಲ್ಲಿ 350ಕ್ಕಿಂತ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡಿದ. ಈ ವಿಡಿಯೋ ಇಟ್ಕೊಂಡೆ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ಸಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆ ಎಲ್ಲಾ ಹುಡುಗಿಯರು ಚಿಕ್ಕ ವಯಸ್ಸಿನ ಹುಡುಗಿಯರು. 8 ಹುಡುಗಿಯರು ಮುಂದೆ ಬಂದಿದ್ದಾರೆ ಅವನಿಗೆ ಪಾಠ ಕಲಿಸ್ಬೇಕಂತ. ವಾಟ್ಸಪ್ ಅಲ್ಲಿ, ಸ್ನ್ಯಾಪ್ಚಾಟ್ ಅಲ್ಲಿ ಮೊದಲು ಹುಡುಗಿಯರ ಜೊತೆ ಸ್ನೇಹ ಬೆಳೆಸ್ತಾನೆ. ಸ್ನೇಹ ಮಾಡ್ತಾ ಇದ್ದಂಗೆ ಅವ್ರ ಜೊತೆ ರಿಲೇಶನ್ಶಿಪ್ ಬೆಳೆಸ್ತಾ ಇದ್ದ. ಹಂಗೆ ಗಪ್ ಚುಪ್ಪು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ. ಆಮೇಲೆ ಅದೇ ವಿಡಿಯೋಯಿಂದ ಬ್ಲಾಕ್ ಮೇಲ್ ಸ್ಟಾರ್ಟ್ ಮಾಡ್ತಾ ಇದ್ದ. ಪೊಲೀಸರು ಇವನು ಮೊಬೈಲ್ ನೋಡಿದಾಗ, ಅಂದ್ರೆ ಗ್ಯಾಲರಿ ಓಪನ್ ಮಾಡಿ ನೋಡಿದಾಗ ಹೈರಾಣ ಆಗ್ತಾರೆ, ಶಾಕ್ ಆಗ್ತಾರೆ. ಅಮರಾವತಿ ಮತ್ತು ನಾಗ್ಪುರ್ ಹತ್ತಿರ ಇರುವ ತುಂಬಾ ಹುಡುಗಿಯರು ಈ ಒಂದು ಜಾಲದಲ್ಲಿ ಸಿಗಾಕೊಂಡಿದ್ರು. ಇವನು ಒಬ್ಬನೇ ಇರ್ಲಿಲ್ಲ, ಇವನಿಗೆ ಇನ್ನೊಬ್ಬ ದೋಸ್ತಿದ್ದ ಉಜಾರ್ ಖಾನ್. ಅವನೇ ಈ ಅಯ್ಯಾನ್ ಮೊಬೈಲ್ ಇಂದ 100 ವಿಡಿಯೋ ಡೌನ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾನೆ. ಒಬ್ಬವ ಆ ಹುಡುಗಿಯರ ಜೊತೆ ಹಂಗ ಮಾಡಿದ್ದಾನೆ, ಇನ್ನೊಬ್ಬ ಆ ಹುಡುಗಿಯರ ಮರ್ಯಾದೆ ತೆಗೆದಿದ್ದಾನೆ. ಪೊಲೀಸರು ಅಯ್ಯಾನಿಗೆ ಅರೆಸ್ಟ್ ಮಾಡಿದ್ದಾರೆ. ಉಜೇರ್ ಖಾನ್ ಕೂಡ ಸಿಕ್ಕಿ ಬಿದ್ದಿದ್ದಾನೆ. ಇದು ಆದ ಮೇಲೆ ಅಯ್ಯನ್ ಮನೆ ಮೇಲೆ ಬುಲ್ಡೋಜರ್ ಕೂಡ ಹತ್ತಿಸಿ ಆಗಿದೆ. ದೋಸ್ತ್ರೆ, ವಿಷಯ ಇದು ಅಲ್ಲ. ವಿಷಯ ಏನಪ್ಪ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಬೇಕಾದ್ರೂ ಅನ್ಕೊಂಡು ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಿಮಗೆ ಆ ಒಂದು ಸಂಬಂಧ ಸ್ವಲ್ಪ ಒಬ್ಬಂಟಿ ಆಗೋಕೆ ಆದ್ರೆ ನಿಮ್ಮ ಪ್ರೈವೇಟ್ ಫೋಟೋಸ್, ವಿಡಿಯೋಸ್ ಕೇಳಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಮಾಡಿದ್ರೆ ನೀವು ಅನ್ಕೊಳ್ಳಿ ಅದು ಪ್ರೀತಿ ಅಲ್ಲ, ನೀವು ಜಾಲದಲ್ಲಿ ಸಿಗಬೀಳ್ತಾ ಇದ್ದೀರ. ನಿಮ್ಮ ಮಾನ ಮರ್ಯಾದೆ ಯಾವುದೇ ರಿಲೇಷನ್ಕ್ಕಿಂತ ಜಾಸ್ತಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು. ಒಂದು ಮಾತು ತಂದೆ ತಾಯಿಯಂದಿರಿಗೆ ಮತ್ತು ಅಣ್ಣಂದಿರಿಗೆ ಒಂದು ಮಾತು, ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೆ ಹಂಚಿಕೆ ಹಾಕ್ಬೇಡ್ರಿ, ಅವರಿಗೆ ಎಜುಕೇಟ್ ಮಾಡಿ. ಏನೇ ಒಂದು ತಪ್ಪಾಗಿದ್ರೆ ಚಿಂತೆ ಮಾಡುವ ಬದಲು ಆ ವಿಷಯ ನಿಮ್ಮ ಫ್ಯಾಮಿಲಿ ಜೊತೆ, ಈ ನನ್ನ ವಿಡಿಯೋ ನಿಮ್ಮವರಿಗೆ ತಲುಪಿದೆ ಅಂದ್ರೆ ನಿಮ್ಮ ಹತ್ರ ನನ್ನದೊಂದು ಮನವಿ, ಈ ವಿಡಿಯೋ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡಿ. ನಿಮ್ಮ ಈ ಒಂದು ಶೇರ್ ಒಂದು ಹುಡುಗಿಯ ಜೀವ ಉಳಿಸಬಹುದು. ನಮಸ್ಕಾರ.